ನಮಸ್ಕಾರ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಜನ ಬಂದು ಪ್ರೀತಿಯಿಂದ ನಮ್ಮ ತಾಯಿನ ನೋಡೋಕ್ಕೆ ಬಂದಿದ್ದಾರೆ. ನಾವು ಇವತ್ತು 10 ಗಂಟೆಗೆ ಇಲ್ಲಿಂದ ದಶವಾರ ಅಂದ್ಬಿಟ್ಟು ಚನ್ನಪಟ್ಟಣ ತಾಲೂಕಲ್ಲಿ ಹೋಗಿ ಅವ್ರದ್ದು ಅಂತಿಮ ಕಾರ್ಯವನ್ನು ಮಾಡುತ್ತೇವೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಇಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ. ಥ್ಯಾಂಕ್ ಯು. ಓಕೆ ಅಲ್ವಾ? ನಮ್ಮ ಒಕ್ಕಲಿಗ ಗೌಡ್ರ ಪ್ರಕಾರನೇ ಮಾಡೋದು. ಅವ್ರದ್ದು ಬಂದು ಅದು ಹುಟ್ಟಿದ ಜಾಗ, ಅವ್ರ ನೇಟಿವ್ ಪ್ಲೇಸ್, ಅವ್ರು ತುಂಬ ಪ್ರೀತಿಯಾದ ಜಾಗ. ಸೊ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇ ಇದಾಗಿರೋದು. ಸೊ ಅಲ್ಲೇ ಮಾಡಬೇಕು ಅಂತ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು ಪತಿ ಪಕ್ಕದಲ್ಲಿ. ಹೌದು, ಬಟ್ ಇವಾಗ ಅದು ನಮ್ದು ಇಲ್ಲಿ ಇದ್ದಿದ್ದ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ. ಸೊ ಅಲ್ಲಿ ತುಂಬ ಸ್ಥಳ ಸಾಲಲ್ಲ ಅದಕ್ಕೆ. ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ತೀವಿ. ಸೊ ಜಾಗ ಸರಿದೆ, ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಅಂತ. ಬರ್ತಾರೆ ಅಂದ್ಕೊಂಡಿದ್ದೀನಿ, ಕನ್ಫರ್ಮ್ ಆಗಿಲ್ಲ. ಅವರು ಬರ್ತೀರಿ ಅಂತ ಹೇಳಿದ್ದಾರೆ. ಏನಿಲ್ಲ ಸರ್, ಅದೇ ಹೇಳಿದ್ದಾರೆ, ಈ ಥರ ಪೊಲೀಸ್ ಗೌರವ ಕೊಡ್ತಾರೆ ಅಂತ ಅಲ್ಲಿ. ಸೊ ಅವರು ಹೇಳಿದ್ದಾರೆ. ಸೊ ನೋಡಿ, ಆಮೇಲೆ ವಾಹನದಲ್ಲಿ ಓಪನ್ ಇರುತ್ತಲ್ಲ, ಪಾರದರ್ಶಕವಾಗಿ ಟ್ರಾನ್ಸ್ಪರೆಂಟ್, ಅಲ್ಲೆಲ್ಲ ನಿಲ್ಲಿಸ್ಕೊಂಡು ದರ್ಶನ ಇಲ್ಲ ಮೇಡಮ್, ಅದು ಬೇಗ, ಯಾಕಂದ್ರೆ ನೆನ್ನೆ ತೀರೋಗಿರೋದಲ್ವಾ. ಸೊ ಜಾಸ್ತಿ ಲೇಟ್ ಮಾಡೋಕ್ಕೂ ಆಗಲ್ಲ. ಸೊ ಎಷ್ಟು ವೇಗವಾಗಿ ಅಲ್ಲೇ ಹೋಗಿ ಕಾರ್ಯ ಮುಗಿಸ್ಬೇಕು ಅಂತ ಇದ್ದೀವಿ. ಬಟ್ ಅಲ್ಲಿ ರಾಮನಗರ ಚನ್ನಪಟ್ಟಣದಲ್ಲಿ ಒಂದು 10 ನಿಮಿಷ ನಿಲ್ಲಿಸ್ಬಿಟ್ಟು ಅಲ್ಲಿಂದಾನೆ ಹೋಗಿ ಅಷ್ಟೇ. ಅಲ್ಲಿ ಎಷ್ಟು ಗಂಟೆಗೆ? ಇಲ್ಲಿ 10 ಗಂಟೆಗೆ ಕೊಟ್ಟರೆ ಅಲ್ಲಿ ಒಂದು ಸೇರೋಕ್ಕೆ 1-1:30 ಆಗ್ಬೋದು. ಮೈಸೂರು ನೈಸ್ ರೋಡ್ ತೊಗೊಂಡಂಗೆ ಅಲ್ಲಿ ಮಾಡ್ತೀವಿ, ವ್ಯವಸ್ಥೆ ಮಾಡಿದ್ದೀವಿ. ಹಾಂ, ಮನೇನೂ ಇದೆ, ನಮ್ಮ ಫ್ಯಾಮಿಲಿ ಮನೆ ಅಲ್ಲಿರೋದು, ಆನ್ಸೆಸ್ಟ್ರಲ್. ಥ್ಯಾಂಕ್ ಯು.